ಇನ್ನು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಂತಹ ಶಾಸಕರುಗಳು ದೆಹಲಿ ಯಾತ್ರೆಯಲ್ಲಿದ್ದಾರೆ. ಬೆಂಗಳೂರಿನಿಂದ ದೆಹಲಿಗೆ ಸಾಲು ಸಾಲು ಶಾಸಕರ ಪ್ರಯಾಣ. ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ಎಚ್.ಕೆ. ಪಾಟೀಲ್, ಎಂ.ಆರ್. ಸೀತಾರಾಮ್, ಎಂಎಲ್ಸಿ ಆರತಿ ಕೃಷ್ಣ, ಲಕ್ಷ್ಮೀ ಹೆಬ್ಬಾಳ್ಕರ್, ಚಂದ್ರರಾಜ್ ಹಟ್ಟಿಹೊಳಿ, ಪುಟ್ಟರಂಗ ಶೆಟ್ಟಿ, ಚಲುವರಾಯಸ್ವಾಮಿ, ದಿನೇಶ್ ಕುಳಿಗೌಡ, ಬಿ.ಆರ್. ಪಾಟೀಲ್, ಪ್ರದೀಪ್ ಈಶ್ವರ್, ರಿಜ್ವಾನ್ ಅರ್ಷದ್, ಹಾಗೆ ಕೆಆರ್ ನಗರ ಶಾಸಕ ಡಿ ರವಿಶಂಕರ್ ದೆಹಲಿ ಪ್ರಯಾಣ ನಡೆಸಿರೋದು. ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಆಕಾಂಕ್ಷಿಗಳು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಏನು ಹೇಳಿದ್ದಾರೆ ನಾಯಕರು ಕೇಳೋಣ ಬನ್ನಿ. ದೆಹಲಿಗೆ ಬಂದಿರತಕ್ಕಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು, ನಿಯೋಜಿತ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬರು ನಾಡಿದ್ದು 3ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಹಜವಾಗಿ ಇವತ್ತು ಸಂಪುಟದ ರಚನೆ ಆಗುತ್ತೆ. ಸಂಪುಟದ ರಚನೆ ಆದಂಥ ಸಂದರ್ಭದಲ್ಲಿ ಈ ಹಿಂದೆ ನಾನು 3 ವರ್ಷ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಮತ್ತೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲಿ ಎಲ್ಲರನ್ನು ಭೇಟಿ ಮಾಡಿ ಅವರಿಗೆ ವಿನಂತಿ ಮಾಡೋಣ, ಅವಕಾಶ ಮುಂದುವರಿಸುವಂಥದ್ದಕ್ಕೆ ಒಂದು ಕೋರಿಕೆಯನ್ನು ಅವ್ರ ಮುಂದೆ ಇಡೋಣ ಅಂತಕ್ಕಂಥ ಕಾರಣದಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ನಾನು ಆಕಾಂಕ್ಷಿ, ನಾನು ಕೇಳ್ತಾ ಇದ್ದೀನಿ. ಪಕ್ಷ ಏನು ನಿರ್ಧಾರ ತೊಗೊಂಡಿದ್ದಕ್ಕೆ ನಾನು ಬದ್ಧನಾಗಿ ಇರ್ತೀನಿ. ಬಟ್ ನಾನು ಸಹಜವಾಗಿ ನನಗೂ ಹೊಸದಿದ್ದ ಪೂರ್ಣ ಅವಧಿಗೆ ಅವಕಾಶವನ್ನು ಮಾಡಿಕೊಡ್ರಿ. ಸಮುದಾಯ ಇರ್ಬೋದು, ನನ್ನ ಜಿಲ್ಲೆ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಇವೆಲ್ಲವನ್ನು ವಿಚಾರ ಮಾಡಿ ಅವಕಾಶ ಕೊಡ್ರಿ ಅಂತ ಹೈಕಮಾಂಡಿಗೆ ಮನವಿಯನ್ನು ಮಾಡ್ಕೊಂಡು ಭರವಸೆ ಏನಾದ್ರು ಕೊಟ್ಟಿದ್ದಾರೆ ಸರ್? ನಿಮ್ಮದು ಫ್ರಂಟ್ ಲೈನಲ್ಲಿ ಓಡ್ತಾ ಇದೆ ಹೆಸರು. ಸಹಜವಾಗಿ ನಾನು ಲಾಸ್ಟ್ ಟೈಮ್ ಮಂತ್ರಿ ಇದ್ದೆ, ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಂತ ವಿಶ್ವಾಸದಿಂದ ಇದ್ದೀನಿ. ಕೊಡ್ತಾರಂತ ಭರವಸೆಯಿಂದನೂ ಇದ್ದೀನಿ. ಸರ್, ಇದರ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಇದೆ, ಇವತ್ತು ಚರ್ಚೆ ಆಗುತ್ತೆ ಸರ್ ಸಭೆಯಲ್ಲಿ. ಸರ್, ಒಂದು ನಾನು ಮಾಧ್ಯಮದೊಳಗೆ ಕೇಳಿದ್ದೀನಿ. ಬಟ್ಟು ಜನರಲಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕೊಟ್ಟರೆ ನಿಭಾಯಿಸ್ತೀನಿ. ಯಾರಿಗೂ ಭೇಟಿಯಾಗಿಲ್ಲ. ಈಗ ನಾನು ಬೆಂಗಳೂರಿಂದ ಡೆಲ್ಲಿಗೆ ಬರ್ತಾ ಇದ್ದೀನಿ. ನಮ್ಮ ನಾಯಕರು ಬರ್ತಾ ಇದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ ಅಂತ ನಾವು ಕೂಡ ಅವ್ರಿಗೆ ಭೇಟಿಗೆ ಬಂದಿದ್ದೀವಿ. ಈಗಾಗಲೇ ಅಲ್ಲಿ ಭೇಟಿಯಾಗಿದ್ದೀವಿ. ಅಂತಿಮ ಪಟ್ಟಿ ಮಾಡೋದಕ್ಕೆ ಇವತ್ತೇನೋ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ಒಂದು ಕುತೂಹಲದಿಂದಲೇ ನಾವು ಕೂಡ ಆಕಾಂಕ್ಷಿಯಾಗಿ ಅವರ ಬೆನ್ನು ಹಟ್ಕೊಂಡು ಬಂದಿದ್ದೀವಿ. ಕಳೆದ ಬಾರಿ ಕೂಡ ಆಕಾಂಕ್ಷಿಯಾಗಿದ್ರಿ ನೀವು, ಈ ಬಾರಿ ಕೂಡ ಆಗಿದ್ರಿ. ಈ ಬಾರಿ ಆದರೂ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಭರವಸೆ ಏನಾದರೂ ಸಿಕ್ಕಿದಾವ? ಮಾತಾಡಿದ್ದೀವಿ, ನಾಯಕರ ಹತ್ರ ವಿನಂತಿ ಮಾಡ್ಕೊಂಡಿದ್ದೀವಿ, ನಮ್ಮ ವರಿಷ್ಠರಿಗೂ ಮಾಡ್ಕೊಂಡಿದ್ದೀವಿ, ನಮ್ಮ ರಾಜ್ಯ ನಾಯಕರು ಕೂಡ ಮಾಡ್ಕೊಂಡಿದ್ದೀವಿ. ಮಾಹಿತಿ ಪ್ರಕಾರ 2 ಹಂತದ ಎಕ್ಸ್ಪೆನ್ಷನ್ ಆಗುತ್ತೆ ಅಂತ ಚರ್ಚೆ ನಡೀತಾ ಇದೆ. ಈ ಸಲ ಕ್ಯಾಬಿನೆಟ್ ಬರ್ತೀವಿ ಅಂತ ವಿಶ್ವಾಸ ಇದೆ, ಅಷ್ಟೊಂದು ಹೇಳಬಲ್ಲೆ. ಅಲ್ಲ, ನೀವು ಉತ್ತರ ಕರ್ನಾಟಕದಿಂದ ಕೇಳ್ತಿದ್ದೀರಿ, ಆದರೆ ಪರಿಷತ್ ಸದಸ್ಯರಾಗಿರೋದ್ರಿಂದ ಸಾಮಾನ್ಯಕ್ಕೆ 1 ಅಥವಾ 2 ಕೊಟ್ಟರೆ ದೊಡ್ಡದು. ಬಟ್ ಈ ಸಲ ಪರಿಷತ್ ಸದಸ್ಯರ ಪಟ್ಟಿನೂ ದೊಡ್ಡದಾಗ್ತಾ ಇದೆ. ಸೊ ಹೇಗೆ ನೋಡಿ, ನಾನು ಕೇಳ್ತಾ ಇರೋದು ನಮ್ಮ ಕಿತ್ತೂರು ಕರ್ನಾಟಕ ಭಾಗದಿಂದ ಕಳೆದ 22 ವರ್ಷದಿಂದ ಆ ಭಾಗಕ್ಕೆ ಮಂತ್ರಿಗಿರಿ ಕೊಡಲಿಲ್ಲ, ಅಲ್ಪಸಂಖ್ಯಾತರು ಕೊಡಲಿಲ್ಲ. ಲಾಸ್ಟ್ ಇದ್ದಿದ್ದು ನಮ್ಮ ಜಬ್ಬಾರ್ ಖಾನ್ ಹೊನ್ನಾಳಿಯವರು ಸಮ್ಮಿಶ್ರ ಸರ್ಕಾರ ಆಯಿತು. ಆ ಸರ್ಕಾರದಲ್ಲಿ 1 ವರ್ಷಕ್ಕೆ ಆಗಿದ್ದು. ಅದಾದಮೇಲೆ 22 ವರ್ಷ ಆಯಿತು. 7 ಜಿಲ್ಲೆ ಬರುತ್ತೆ ನಮ್ಮ ಕಿತ್ತೂರು ಕರ್ನಾಟಕ ಭಾಗದಲ್ಲಿ. 7 ಜಿಲ್ಲೆ ಬರುತ್ತೆ. ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಗದಗ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ. ಈ ಜಿಲ್ಲೆಗೆ ಅಲ್ಪಸಂಖ್ಯಾತ ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಆ ಭಾಗದ ಜನರ ಕೂಗು ಕೂಡ ಇದೆ. ಆ ಭಾಗದಲ್ಲಿ ನಾವು ಸರ್, ಈ ಸರಿ ಸಂಪುಟ ವಿಸ್ತರಣೆ ಶುರುವಾಗಿದೆ, ಎಲ್ಲರೂ ಬರ್ತಾ ಇದ್ದಾರೆ. ಹೌದು ಸರ್, ನಿಮ್ಮ ಆಕಾಂಕ್ಷೆ ಅಂತ? ಹೌದು, ನಾನು ಬೆಂಗಳೂರು ನಗರದ ಪುಲಕೇಶಿ ನಗರದಲ್ಲಿ ಶಾಸಕರಾಗಿದ್ದೀನಿ. ನಾನು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆ ಸಾಹೇಬರ ಅಧ್ಯಕ್ಷರಾದಾಗಿಂದಲೂ ಸಹ ಕಾಂಗ್ರೆಸ್ ಪಾರ್ಟಿಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಪರಮೇಶ್ವರ್ ಜೊತೆಯಲ್ಲಿ 8 ವರ್ಷ, ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರ ಜೊತೆಯಲ್ಲಿ ಜನರಲ್ ಸೆಕ್ರೆಟರಿಯಾಗಿ, ನಮ್ಮ ಈಗ ಮುಖ್ಯಮಂತ್ರಿ ಆಗಿರೋಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಜೊತೆಯಲ್ಲೂ ಸಹ ಜನರಲ್ ಸೆಕ್ರೆಟರಿಯಾಗಿ 4 ಬಾರಿ ಜನರಲ್ ಸೆಕ್ರೆಟರಿಯಾಗಿ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಿದ್ದೀನಿ. ಅದಕ್ಕೆ ಮುಂಚೆ ನಾನು ಬೆಂಗಳೂರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸಹ ಕೆಲಸ ಮಾಡಿದ್ದೀನಿ. ಒಟ್ಟು 2 ಬಾರಿ ನಾನು ಮಧೇಪುರದಲ್ಲಿ ಕೇವಲ 3,000 1% ಸೋತಿದ್ದೀನಿ. 3 ಸಲ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ತೊಗೊಂಡಿದ್ದೀನಿ. ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳು 87,000ದಲ್ಲಿ ಗೆದ್ದಿದ್ದೀನಿ.
ಮೊನ್ನೆ ನೋಡಿ, ಈಗಾಗಲೇ ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಸಂಘಟನಾ ಚತುರ KPCC ಅಧ್ಯಕ್ಷರಾಗಿ ಸೇವೆ ಮಾಡಿದಂಥ DK ಶಿವಕುಮಾರ್ ಸಾಹೇಬ್ರನ್ನ ಆಯ್ಕೆ ಮಾಡಿದ ನಂತರ ಮುಖ್ಯಮಂತ್ರಿ ಆಗ್ತಕ್ಕಂಥ ಪದಗ್ರಹಣ ಸಮಾರಂಭವನ್ನು 3ನೇ ತಾರೀಕಿಗೆ ಆಯೋಜನೆ ಮಾಡೀವಿ. ಮತ್ತು ಎಲ್ಲ ಶಾಸಕರು ಪ್ರಯತ್ನ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾನು ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ, ವೇಣುಗೋಪಾಲ್ ಅವರಿಗೆ ಮತ್ತು ಎಲ್ಲ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ, ಈಗಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡಿ, ರೈತರ ಕೋಟಾದಲ್ಲಿ ಏನಾರು ಒಂದು ಮಂತ್ರಿ ಮಾಡುವಂಥ ಅವಕಾಶಕ್ಕೆ ಮಾಡಿರಿ. ಇಲ್ಲ ಮಾಡದೇ ಇದ್ದರೂ ನಾ ಏನು ಬೇಜಾರು ಮಾಡ್ಕೋದಿಲ್ಲ. ಆದರೆ ಒಂದು ಇವತ್ತಿನ ಕಾಂಪಿಟೇಷನ್ ಇದೆ, ಎಲ್ಲ ಶಾಸಕರು ಕೂಡ ಆಗಬೇಕು ಅಂತಾರೆ. ಟೋಟಲ್ 33 ಮಂದಿ ಮಂತ್ರಿಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಎಲ್ಲರೂ ಮಾಡಬೇಕಾದ್ರೆ ಕಷ್ಟ. ಮುಖ್ಯಮಂತ್ರಿ ಯಾರೇ ಆಗಿರಲಿ, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಕೊಟ್ಟರೆ ಭಾಳ ಸಂತೋಷದಿಂದ ಕೆಲಸ ಮಾಡಿ ಸಮರ್ಥವಾಗಿ ಕೆಲಸ ಮಾಡ್ತೀನಿ. ಕೊಡದೇ ಇದ್ದರೂ ಡೆಲ್ಲಿಗೆ ಹೊರಟಿದ್ದೀರಾ ಸರ್? ಬರ್ತ್ಡೇ ಇತ್ತಲ್ಲ, ನಾನು ಬರ್ತ್ಡೇ ಆಚರಣೆ ಮಾಡ್ಕೊತಾ ಇಲ್ಲ, ಅದಕ್ಕೋಸ್ಕರ ಎಲ್ಲರೂ ಹೊರಗಡೆ ಹೋಗ್ಬೇಕಾಗಿತ್ತು. ಹೊರಗಡೆ ಹೋಗಲಿಕ್ಕೆ ನಾಡಿದ್ದು ಸ್ವೇರಿಂಗ್ ಇರೋದ್ರಿಂದ ಮುಖ್ಯಮಂತ್ರಿಗಳು ಎಲ್ಲೂ ಹೋಗಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಡೆಲ್ಲಿಗೆ ಹೋಗಿದ್ದು ಬರೋಣ ಒಂದು ದಿವಸ ಹೊರಗಡೆ. ಪಕ್ಷದ ತೀರ್ಮಾನ ನಮ್ಮದೇನಿಲ್ಲ. ಎಸ್, ಎಲ್ಲ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಅಂತೂ ಇಂತೂ ಈ ಪವರ್ ಶೇರಿಂಗ್ ವಿಚಾರ, ಆ ಕಸರತ್ತನ್ನ ಯಶಸ್ವಿಯಾಗಿ ನಿಭಾಯಿಸುವಲ್ಲಿ ಹೈಕಮಾಂಡ್ ಸಫಲ ಆಗಿದೆ. ಆದರೆ ಈಗಿರುವಂತಹ ಸವಾಲಿದೆಯಲ್ಲ, ಈ ಸಂಪುಟಕ್ಕೆ ಯಾರ್ಯಾರನ್ನ ಸೇರ್ಪಡೆ ಮಾಡುವಂಥದ್ದು, KPCC ಅಧ್ಯಕ್ಷಗಿರಿ ಯಾರಿಗೆ, DCM ಬೇಕೋ ಬೇಡವೋ, ಈ ಸವಾಲುಗಳನ್ನ ಎದುರಿಸೋದು ಬಹಳ ದೊಡ್ಡದಾಗಿದೆಯಾ ಅಂತ. ಯಾಕಂದ್ರೆ ಈಗ ಆಲ್ರೆಡಿ ಅರ್ಧಕ್ಕರ್ಧ ಕಾಂಗ್ರೆಸ್ ಶಾಸಕರ ಪಡೆ ದೆಹಲಿಯಲ್ಲೇ ಇದೆ. ಹೇಗೆ ನಡೀತಾ ಇದೆ ಆ ಕಸರತ್ತು ಅಂತ? ಪ್ರತಿಮಾ, ಮಂತ್ರಿ ಸ್ಥಾನವನ್ನು ಪಡೆದುಕೊಳ್ಳೋದು ಅಂದರೆ ಒಂಥರ UPSC ಎಕ್ಸಾಮನ್ನು ಬರೆದು ರಿಸಲ್ಟ್ಗಾಗಿ ಕಾಯೋ ಥರ ಆಗಿದೆ. ನೋಟಿಸ್ ಬೋರ್ಡಲ್ಲಿ ಹೆಸರು ಬರೋ ತನಕವೂ ಕೂಡ ಎದೆಯಲ್ಲಿ ಡವ ಅಂತ ಹೊಡೆದುಕೊಳ್ತಾ ಇರುತ್ತೆ. ಇದೀಗ ರಿಲ್ಯಾಕ್ಸ್ ಆಗಿರುವಂಥದ್ದು ಕಾಂಗ್ರೆಸ್ನಲ್ಲಿ ಕೇವಲ ಇಬ್ಬರು, ಅದು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್. ಇನ್ನುಳಿದಂಥ ಎಲ್ಲ ಶಾಸಕರು ಕೂಡ ದೊಡ್ಡ ಮಟ್ಟಿಗಿನ ಆತಂಕದಲ್ಲಿದ್ದಾರೆ, ನಿರೀಕ್ಷೆಯಲ್ಲಿದ್ದಾರೆ. ಎಲ್ಲಿ ನೋಟಿಸ್ ಬೋರ್ಡಲ್ಲಿ ತಮ್ಮ ಹೆಸರು ಬರಬೇಕು ಅನ್ನುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ತಮ್ಮ ಹೆಸರು ಬರೋದಿಲ್ವೇನೋ ಅನ್ನುವಂಥ ಆತಂಕದಲ್ಲಿದ್ದಾರೆ. ಇಷ್ಟರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟಿಗಿನ ಕಸರತ್ತು ನಡೀತಿದೆ ಅಂದರೆ ಬಹುತೇಕ ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ಇದೀಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಒಂದು, ಈಗಾಗಲೇ 30 ಸಚಿವರ ತಂಡ ಇತ್ತು, ಅವರಲ್ಲಿ 15 ಜನನ ಮುಂದುವರಿಸುವಂಥದ್ರ ಬಗ್ಗೆ ಆಲೋಚನೆ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಅದು ಫಿಲ್ಟರ್ ಮೊದಲನೇ ಹಂತದಲ್ಲಿ ನಡೀತಾ ಇದೆ. ಎರಡನೇ ಹಂತ, ಮೊಟ್ಟ ಮೊದಲ ಬಾರಿಗೆ ಗೆದ್ದಂತಹ ಶಾಸಕರನ್ನ ನಾವು ಪರಿಗಣಿಸೋದಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ 1 ಅಥವಾ 2 ಮಾತ್ರ ಸಚಿವ ಸ್ಥಾನಕ್ಕೆ ಕನ್ಸಿಡರ್ ಮಾಡಬಹುದು. ಇನ್ನುಳಿದಂತೆ ಇರುವಂತಹ 60-65 ಮಂದಿಯ ಪೈಕಿ ಎಲ್ಲರೂ ಕೂಡ ಸಚಿವ ಸ್ಥಾನಕ್ಕೆ ಅರ್ಹರಿದ್ದಾರೆ ಮತ್ತು ಅದನ್ನ ಪ್ರಯತ್ನವನ್ನು ಕೂಡ ಪ್ರಾರಂಭವನ್ನ ಮಾಡಿದ್ದಾರೆ. ಯಾರನ್ನೂ ಕೂಡ ಕೈ ಬಿಡುವಂತಹ ಪ್ರಶ್ನೆ ಇಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಎಲ್ಲ ನಾಯಕರು ಕೂಡ ತಮ್ಮ ತಮ್ಮ ಪ್ರಯತ್ನಗಳನ್ನ ತಮ್ಮ ಸಮುದಾಯದ ಆಧಾರದ ಮೇಲೆ, ತಮ್ಮ ಜಿಲ್ಲೆಯ ಆಧಾರದ ಮೇಲೆ, ತಮ್ಮ ಪ್ರಾದೇಶಿಕವಾರು ಅಸಮಾನತೆಯನ್ನು ಸರಿದೂಗಿಸಬೇಕು ಅನ್ನುವಂಥ ಬೇಡಿಕೆಯ ಆಧಾರದ ಮೇಲೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂಥ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಇವತ್ತು ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್, ಸಚಿವ KJ ಆಗಿದ್ದಂಥ ಜಾರ್ಜ್ ಮತ್ತು ಮಹದೇವಪ್ಪ ಎಲ್ಲರೂ ಕೂಡ ದೆಹಲಿಯನ್ನು ತಲುಪ್ತಾರೆ. ಖರ್ಗೆ ಅವರ ನಿವಾಸದಲ್ಲಿ ಒಂದು ಸುತ್ತಿನ ಮಾತುಕತೆ ಪ್ರಾರಂಭವಾಗುತ್ತೆ. ಈ ಒಂದು ಮಾತುಕತೆಯ ವೇಳೆ ಜಿಲ್ಲಾವಾರು ಪಟ್ಟಿಯನ್ನು ಇಟ್ಕೊಂಡು ಹಂತ ಹಂತವಾಗಿ ಅದನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ಸಿದ್ದರಾಮಯ್ಯ, DK ಶಿವಕುಮಾರ್, ಜಾರ್ಜ್ ಮತ್ತು ಉಳಿದಂತಹ ಎಲ್ಲ ನಾಯಕರು ಕೂಡ ಮಾಡುವಂಥ ಸಾಧ್ಯತೆ ಇದೆ, ಖರ್ಗೆ ಅವರು ಸೇರಿದಂತೆ. ಈ ಒಂದು ಪ್ರಶ್ನೆ ಬಂದಾಗ ಯಾರನ್ನ ಕೈ ಬಿಡಬೇಕು ಅನ್ನುವಂಥದ್ದು ಇದೀಗ ಮೊಟ್ಟ ಮೊದಲನೇ ಗೊಂದಲ. ಯಾರನ್ನ ಉಳಿಸ್ಕೊಳ್ಬೇಕು ಅನ್ನೋದರ ಆಧಾರದ ಮೇಲೆ ಆ ಪಟ್ಟಿಯನ್ನು ಫಿಲ್ಟರ್ ಮಾಡಬೇಕಾಗುತ್ತೆ, ಮೊದಲನೇದು. ಎರಡನೇದು, ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿರುವಂತಹ ಕಾರಣಕ್ಕೋಸ್ಕರ ಸಮುದಾಯವರು ಪ್ರಾಮುಖ್ಯತೆಯನ್ನು ಕೊಡಲೇಬೇಕು, ಜಿಲ್ಲಾವಾರು ಪ್ರಾಮುಖ್ಯತೆಯನ್ನು ಕೊಡಲೇಬೇಕು. ಅದನ್ನು ಹೊರತುಪಡಿಸಿದಂಥ ನಾಯಕರ ಬೇಡಿಕೆಗಳು ಹೆಚ್ಚಾಗಿದ್ದಾವೆ, ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಹೆಚ್ಚಾಗಿದೆ, ಅವರು ಕೂಡ ತಮಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಜೊತೆಗೆ ಕಳೆದ ಬಾರಿ ಸಂಪುಟದಲ್ಲಿ ಕೇವಲ ವಿಧಾನ ಪರಿಷತ್ನ ಒಬ್ಬ ಸದಸ್ಯರಿಗೆ ಮಾತ್ರ ಸಚಿವ ಸ್ಥಾನದ ಅವಕಾಶ ಸಿಕ್ಕಿತ್ತು. ಈ ಬಾರಿ ಕನಿಷ್ಠ 3ರಿಂದ 4 ಮಂದಿಗೆ ಸಚಿವ ಸ್ಥಾನವನ್ನು ಕೊಡಿ ಅನ್ನುವಂಥ ಆಗ್ರಹಗಳು ಹೆಚ್ಚಾಗಿದ್ದಾವೆ. ಈ ಎಲ್ಲವನ್ನ ಕನ್ಸಿಡರ್ ಮಾಡಿದ್ರೆ ಕಾಂಗ್ರೆಸ್ನ ಕಸರತ್ತು ಜೋರಾಗಿ ನಡೀತಾ ಇದೆ. ಇದು ಕೇವಲ 1-2 ತಾಸು ಅಥವಾ ಒಂದೇ ದಿನಕ್ಕೆ ಸೀಮಿತ ಆಗುವಂಥ ಲಕ್ಷಣಗಳಿಲ್ಲ. ಈಗಾಗಲೇ ಲೋಕಭವನದಲ್ಲಿ ಬೇಕಾದಂಥ ಸಿದ್ಧತೆಗಳು ಆಗ್ತಾ ಇದ್ದಾವೆ. DK ಶಿವಕುಮಾರ್ ಅವರ ಪ್ರಮಾಣ ವಚನದ ಜೊತೆಗೆ ಉಳಿದಂತ ಯಾರು ಪ್ರಮಾಣ ವಚನ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆಯೂ ಕೂಡ ಜೋರಾಗಿ ಚರ್ಚೆಗಳು ಪ್ರಾರಂಭ ಆಗಿದ್ದಾವೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ.